ಯುದ್ಧ ಬರೇ ಅಮೇರಿಕಾ, ಇಸ್ರೇಲ್, ಇರಾನ್ ಇಲ್ಲೇ ಇಲ್ಲ. ನಮಗೂ ಒಂದು ರೀತಿ ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚಕ್ಕೆ ಯುದ್ಧದ ಭೀತಿ ಹಬ್ಬಿದೆ. ಬರೀ ಒಂದೇ ಅಲ್ಲ, ಅಲ್ಲಿ ಬಾಂಬುಗಳ ಸುರಿಮಳೆ, ಇಲ್ಲಿ ಗ್ಯಾಸ್ ಇಲ್ಲದೆ ಕಣ್ಣೀರಿನ ಸುರಿಮಳೆ, ಅಲ್ಲಿ ಬಾಂಬುಗಳ ಸುರಿಮಳೆ, ಇಲ್ಲಿ ಅನೇಕ ಔಷಧಿಗಳು, ಆಹಾರಗಳು ಬರದೇ ಇರತಕ್ಕಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಈ ಯುದ್ಧ ಕೇವಲ 3 ದೇಶಕ್ಕಲ್ಲ, ಇಡೀ ಪ್ರಪಂಚ. ಅಲೆಕ್ಸಾಂಡರ್ ಏನು ಕಂಡಿಡಿದು ಇಡೀ ದೇಶವನ್ನು, ಅಲೆಕ್ಸಾಂಡರ್ ಅಂತ ಮಹಾವ್ಯಕ್ತಿ ಕೊನೆಯಲ್ಲಿ ಸಾಯುವಾಗ ಏನೂ ಇಲ್ಲ, 2 ಕೈ ಖಾಲಿ ಕೈ ಅಂತೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಬಿಡ್ತಾರೆ. ಟ್ರಂಪ್ ನಿಜವಾಗ್ಲೂ ಯಾಕೆ ಆ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಮೇರಿಕಾದಲ್ಲಿ ಅನೇಕ ಅಧ್ಯಕ್ಷರುಗಳು ಬಂದರು, ಒಳ್ಳೊಳ್ಳೆಯವರು ಬಂದರು. ಬರಾಕ್ ಒಬಾಮಾ ಭಾಳ ಒಳ್ಳೆ ಮನುಷ್ಯ, ಬೈಡನ್ ಒಳ್ಳೆ ಮನುಷ್ಯ, ಈ ಥರ ಅನೇಕರು ಬಂದರು. ಕೆನಡಿ ನಿಜವಾಗಲೂ ಒಳ್ಳೆ ಮನುಷ್ಯ. ಅವರೆಲ್ಲ ಬಂದು ನಮ್ಮ ದೇಶದಲ್ಲಿ ಭಾಳ ಪ್ರೀತಿ. ಬರೀ ಈ ಯುದ್ಧ ಅನ್ನೋದು ಕೇವಲ 3 ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಹದ್ದಿದೆ. ನಾನಿವತ್ತು ಭಾಳ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ಟ್ರಂಪ್ ಬಗ್ಗೆ ನನಗೇನು ವೈಯಕ್ತಿಕವಾದ ದ್ವೇಷ ಇಲ್ಲ. ಅಲ್ಲಿ ನಾನು ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ನಿಮ್ಮಿಬ್ಬರ 3 ಜನರ ಜಗಳ ನೀವು ಪಾಳ್ಯಗಾರಿಕೆಯಲ್ಲಿ ಇರಬೇಕು ಅನ್ನೋದು ಅಮೇರಿಕಾದವರ ಚಿಂತನೆ ಮೊದಲಿಂದಲೂ. ನೀವು ಈಗಾಗಲೇ ಇರಾಕ್ ಸದ್ದಾಮ್ ಹುಸೇನ್ ಹಾಳು ಮಾಡಿದ್ರಿ. ಈ ಕಡೆ ಅನೇಕ ಎಲ್ಲರೂ ನಿಮಗಾಗದೇ ಇದ್ದವ್ರನ್ನೆಲ್ಲ ಮೂಲೆಗೆ ಹಾಕಿದಿರಿ. ಇದಲ್ಲ, ಇದು ದೇಶ ಪ್ರಜಾಪ್ರಭುತ್ವದಲ್ಲಿ ಉಳಿಬೇಕಾಗಿದೆ. ಮತ್ತು ನಮ್ಮ ದೇಶ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತನ ಒಂದು ಸತ್ಯ ಪ್ರಾಮಾಣಿಕ ಧರ್ಮದ ಮೇಲೆ ನಡೀತಾ ಇದೆ. ಇವತ್ತು ಇಡೀ ವಿಶ್ವ ಮಹಾತ್ಮ ಗಾಂಧೀಜಿಯವರನ್ನು ನೆನೆಸ್ಕೊಳ್ಬೇಕು. ಇಡೀ ವಿಶ್ವ ಟ್ರಂಪ್ ಸೇರಿದಂತೆ, ಟ್ರಂಪ್ ಈ ಕಡೆ ಎಲ್ಲ ಯುದ್ಧ ಮಾಡುವ ಇರಾನ್ ಆಗಿರಲಿ, ಇಸ್ರೇಲ್ ಆಗಿರಲಿ, ಅಮೇರಿಕ ಆಗಿರಲಿ, ಮಹಾತ್ಮ ಗಾಂಧೀಜಿಯವರ ತತ್ವಕ್ಕೆ ಬದ್ಧರಾಗಬೇಕು. ಈ ಸಂದರ್ಭದಲ್ಲಿ ಭಾರತ ದೇಶ ಸೌಮ್ಯವಾಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲ ಪಾರ್ಟಿಯವರು ಒಂದಾಗಿ ಪ್ರಧಾನಮಂತ್ರಿಯವರ ನಾಯಕತ್ವದಲ್ಲಿ ಅಮೇರಿಕಾ, ಇಸ್ರೇಲ್, ಇರಾನ್ 3 ಕಡೆ ಇವರು ಆ ಮುಖಂಡರುಗಳನ್ನು ಭೇಟಿ ಮಾಡಿ ಯುದ್ಧ ನಿಲ್ಲಿಸಿ ಸೌಮ್ಯದಿಂದ ನಡೀರಿ ಅಂತೇಳಿ, ಅದರಲ್ಲಿ ರಾಹುಲ್ ಗಾಂಧಿನೂ ಹೋಗಲಿ, ನರೇಂದ್ರ ಮೋದಿಯವರು ಹೋಗಲಿ, ಖರ್ಗೆಯವರು ಎಲ್ಲರೂ, ಇಡೀ ವಿರೋಧ ಪಕ್ಷ, ಇಂಡಿಯಾ ದೇಶ ಇರೋದು ಶಾಂತಿಗಾಗಿ. ಶಾಂತಿ ಸೌಹಾರ್ದದ ದೇಶದಿಂದ ನಾವು ಬರ್ತಾ ಇದ್ದೀವಿ. ನೀವು ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಬೇಕು. ಮತ್ತು ಈಗೇನು ನಮ್ಮ ಜನ ಇವತ್ತು ಪರಿಸ್ಥಿತಿ ಬರೀ ಗ್ಯಾಸ್ ಒಂದೇ ಅಲ್ಲ, ಅನೇಕ ಆಸ್ಪತ್ರೆಗಳಿರ್ಬೋದು, ಎಲ್ಲ ನಷ್ಟ ಆಗಿದೆ. ವಾಹನಗಳು ಓಡಾಡೋಕ್ಕಾಗೋದಿಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಜನ ಕಂಗಾಲಾಗಿದ್ದಾರೆ. ಕೂಡಲೇ ಯುದ್ಧ ನಿಲ್ಲಿಸಬೇಕು. ಅದಕ್ಕಾಗಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಗ್ಯಾಸ್ ಇಲ್ಲದೆ ಸೌದೆಯಲ್ಲಿ ನೀರು ಕಾಯಿಸೋದು, ಅನ್ನ ಮಾಡೋದು, ಮುದ್ದೆ ಮಾಡೋದು, ರೊಟ್ಟಿ ಮಾಡೋದು ಎಲ್ಲವೂ ಇವತ್ತು ಸೌದೆ ಹಳೆ ಗಂಡನ ಪಾದವೇಗತಿ ಅನ್ನಂಗೆ ಪ್ರಪಂಚದ ಇತಿಹಾಸದಲ್ಲಿ ಗ್ಯಾಸ್ ಬರೋಕ್ಕೂ ಮುಂಚೆ ಸೌದೆನೇ ಇದ್ದದ್ದು. ಆ ಸೌದೆ ಮತ್ತೆ ತನ್ನ ಅಗ್ರಸ್ಥಾನವನ್ನು ಈಗ ಪಡೆದಿದೆ. ಸೌದೆ ಇದು ಏನೇ ಆದರೂ ಇವತ್ತಿನ ಈ ಒಂದು ಯುಗದಲ್ಲಿ ಸೌದೆ ಸಾಕಾಗೋದಿಲ್ಲ. ಸೌದೆಲೇ ಹೋದರೆ ಅರಣ್ಯ ಎಲ್ಲ ನಾಶ ಆಗುತ್ತೆ. ಆದ್ದರಿಂದ ಸೌದೆ ನಿಲ್ಲಬೇಕು, ಗ್ಯಾಸ್ ಬರಬೇಕು. ಇಡೀ ಪ್ರಪಂಚದ ಉದ್ದಗಲಕ್ಕೂ ನಮ್ಮ ದೇಶ
ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಗ್ಯಾಸ್ ತೊಂದರೆಯಾಗದ ರೀತಿಯಲ್ಲಿ ಗ್ಯಾಸ್ನಿಂದ ಜನ ತೊಂದರೆ ಅನುಭವಿಸಬಾರ್ದು. ಹೋಟ್ಲ್ ಮಾಲೀಕರಾಗಲಿ, ಹೋಟ್ಲಾಗಲಿ, ಯಾರೇ ಆಗಿರಲಿ, ಬೀದಿ ಗುಡಿಸಲವರಾಗಿರಲಿ, ಎಲ್ಲರೂ ಗ್ಯಾಸ್ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ನಾವಂತೂ ನಿಮ್ಮ ಪರವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಕೊಡಲೇಬೇಕು, ಕೂಡಲೇ ಗ್ಯಾಸ್ ನಿಲ್ಲಿಸಬೇಡಿ ಅಂಥೇಳಿ ಕರ್ನಾಟಕ ಬಂದ್ ಮಾಡೋದಕ್ಕೂ ನಾವು ಸಿದ್ಧ ಇದ್ದೇವೆ. ಈ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ. ಇದು ಮಾನವ ಕುಲಕ್ಕೆ ಈ ಯುದ್ಧ ಅಪರಾಧ, ಮಾನವ ಕುಲಕ್ಕೆ ಯುದ್ಧ ಅಪರಾಧ. ಇದು ನಿಲ್ಲಲೇಬೇಕು. ಇವತ್ತು ಅದಕ್ಕಾಗಿ ಕನ್ನಡ ಹೋರಾಟ ಪಕ್ಷ, ಕನ್ನಡ ಸೇನೆ ಇಲ್ಲಿ ಬಂದಿದ್ದಾರೆ. ನಮ್ಮ ಕುಮಾರರವರು, ಅವರು ಒಂದೆರಡು ನಿಮಿಷ ಮಾತನಾಡ್ತಾರೆ. ಆ ದೃಷ್ಟಿಯಿಂದ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೆ, ಫಸ್ಟ್ ತಮ್ಮ ಮೂಲಕ ಮೈಸೂರಿನ ಸಾಮಾನ್ಯ ಜನರ ಮೂಲಕ, ಮೀಡಿಯಾ ಮೂಲಕ ಹೇಳ್ತಾ ಇದ್ರಿ, ಯುದ್ಧ ನಿಲ್ಲಿಸಿ ಗ್ಯಾಸ್ ಸಲೀಸಾಗಿ ಸಿಗಬೇಕು. ಸರ್, ನೆರೆ ರಾಷ್ಟ್ರಗಳಾಗಲಿ ಅಥವಾ ವಿಶ್ವಸಂಸ್ಥೆ ಆಗಲಿ ಯಾಕೆ ಯುದ್ಧ ನಿಲ್ಲಿಸೋಕ್ಕೆ, ಶಾಂತಿ ಕಾಪಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ? ಯಾರು ತಪ್ಪು ಅವ್ರು ಮಾಡ್ತಾ ಇರೋದು. ಬೇರೆ ದೇಶದವ್ರೂ ಅವು ಸುಮ್ಮನೆ ಅವ್ರಿಗೂ ಏನು ಸಂತೋಷವಾಗಿಲ್ಲ. ಆ ರಾಷ್ಟ್ರಗಳು ಅಪಾಯದಲ್ಲಿ ಸಿಕ್ಕಿವೆ. ಇರೋದ್ರಲ್ಲಿ ನಾವೇ ಸ್ವಲ್ಪ ಉಸಿರಾಡ್ತಾ ಇರೋದು. ಆದರೂ ನಮಗೆ ಬಟ್ಟೆ ಇಲ್ಲ, ಚಪ್ಪಲಿ ಇಲ್ಲ, ನೀರಿಲ್ಲ, ಆಹಾರ ಇಲ್ಲ, ಆಯಲ್ ಇಲ್ಲ. ಇದೆಲ್ಲವನ್ನು ನೋಡಿದ್ರೆ ನಾವು ಅಪಾಯಕ್ಕೆ ಸಿಕ್ಕಾಕತ್ತೀವಿ. ಇನ್ನೊಂದು 15 ದಿವಸ ಹಿಂಗೆ ಆದರೆ ಜನ ಹೊಟ್ಟೆಗಾಗಿ, ಅನ್ನಕ್ಕಾಗಿ, ಆಹಾರಕ್ಕಾಗಿ ಭಾಳ ತೊಂದರೆ ಪಡುವ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಟ್ರಂಪ್ ಯುದ್ಧ ನಿಲ್ಲಿಸಬೇಕು ಅಂತೇಳಿ ಕಳಕಳಿನ ಮನವಿ ಮಾಡ್ತೀನಿ. ನನಗೇನು ಅವ್ರ ಬಗ್ಗೆ ದ್ವೇಷ ಇಲ್ಲ. ಒಬಾಮಾ, ಬೈಡನ್, ಕೆನಡಿ ಎಲ್ಲರೂ ಬಂದರು ನೋಡಿದ್ದೀನಿ ನಾನು. ಇವರು ತೀವ್ರವಾಗಿ ಇಡೀ ಪ್ರಪಂಚವನ್ನೇ ಅನ್ನದ ಮೇಲೆ ಯುದ್ಧ ನಡೀತಾ ಇದೆ. ಜನರ ಮೇಲಲ್ಲ, ಪ್ರಪಂಚದ ಪ್ರತಿಯೊಬ್ಬ ತಿನ್ನುವ ಅನ್ನದ ಮೇಲೆ ಈ ಯುದ್ಧ ನಡೀತದೆ. ಇದು ಅಷ್ಟು ಬಹಳ ಕೆಟ್ಟ ಪರಿಣಾಮ. ಇದು ನಿಲ್ಲಲೇಬೇಕು. ನಿಲ್ಲಿಸಿ ಅಂಥೇಳಿ ನಾವು ಇಷ್ಟರಲ್ಲೇ ಕರ್ನಾಟಕ ಬಂದನ್ನು ಕರಿತೀವಿ ತಮ್ಮ ಮೂಲಕ. ವಾಟಾಳ್ ಸರ್ ಅವರು ಬಹಳ ವರ್ಷಗಳಿಂದ ಎಂತೆಂಥ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡದ ಪರವಾಗಿ, ಕನ್ನಡದ ನೆಲ ಪರವಾಗಿ, ನೀರಿನ ಪರವಾಗಿ, ಹಾಗೂ ಜೊತೆಯಲ್ಲಿ ನಮ್ಮ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕುಮಾರ್ ಅವರು, ಅವ್ರ ಜೊತೆಗೆ ನಾನು ಇವತ್ತು ಬಂದಿದ್ದು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಹೋರಾಟಕ್ಕೆ ಬಂದಿದ್ದೀನಿ. ಗ್ಯಾಸ್ ಬರಬೇಕು. ಯಾಕೆಂತಂದರೆ ಗ್ಯಾಸ್ ಇಲ್ಲದೆ ಇದ್ದರೆ ಸಿನಿಮಾ ಕೂಡ ಶೂಟಿಂಗ್ ನಡೆಯಲ್ಲ. ಜನಸಾಮಾನ್ಯರಿಗೆ ಊಟ ಹೇಗೆ ಮುಖ್ಯನೋ, ಸಿನಿಮಾದವ್ರಿಗೂ ಅದೇ ರೀತಿ ಊಟ ಮುಖ್ಯವಾಗಿರುತ್ತೆ. ನಮ್ಗೆ ಟೈಮ್ ಸರಿಯಾಗಿ ಊಟ ಬರಲಿಲ್ಲ ಅಂದರೆ ನಾವು ನಿಮ್ಮನ್ನು ಮನೋರಂಜನೆ ಮಾಡೋಕ್ಕಾಗಲ್ಲ. ಸಮಾಜದಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳನ್ನ ನಾವು ತೋರ್ಸೋಕ್ಕಾಗಲ್ಲ ಸಿನಿಮಾದಲ್ಲಿ. ಹಾಗಾಗಿ ಗ್ಯಾಸ್ ಅವಶ್ಯಕತೆ ಇದೆ ಅಂತ ಹೇಳಿದೆ. ಸಿನಿಮಾ ರಂಗದ ಪರವಾಗಿ ಇನ್ನೂ ಚಿತ್ರರಂಗದ ಗಣ್ಯರು ಕೂಡ ಬರ್ತಾರೆ ಈ ಹೋರಾಟಕ್ಕೆ. ವಾಟಾಳಣ್ಣವ್ರ ಜೊತೆ ಗ್ಯಾಸ್ ಬೇಕು ಅಂತೇಳಿ ಬರ್ತಾರೆ. ಗ್ಯಾಸ್ ಬೇಕು ಅಂತ ಬರ್ತಾರೆ. ಹೋರಾಟಕ್ಕೆ ನಾವು ಇರ್ತೀವಿ ಅಣ್ಣವ್ರ ಜೊತೆಯಲ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗ್ಯಾಸ್ ಬೇಕೇ ಬೇಕು. ಸರ್ಕಾರಕ್ಕೆ ಸಿಲಿಂಡರ್ ಅನ್ನು ನೀಡುವ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೋರಾಟಕ್ಕೆ ಸರ್ಕಾರಕ್ಕೆ 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 ಹೋರಾಟಕ್ಕೆ ಹೋರಾಟಕ್ಕೆ
ಒಂಚೂರು ಹಿಂದೆ ಬನ್ನಿ ನೆಕ್ಸ್ಟ್ ಇದಕ್ಕೆ ಇದು ಬರ್ತದೆ ಬಟ್ಟೆ ಬರ್ತದೆ ಹಿಂದೆಗಡೆಯಲ್ಲಿ. ಚೆನ್ನಾಗಿ ಸೌಂಡ್ ಬರ್ತದೆ. ಇನ್ನೊಂದು ಎರಡು ಕೊಟ್ಟಿರಿ ಚೆನ್ನಾಗಿ ಸೌಂಡ್ ಚೆನ್ನಾಗಿ ಈ ಬಗ್ಗೆ ನಿಲ್ಸ್ಬೇಡ ಹೋಗ್ಯಾನ ಪರವಾಗಿಲ್ಲ ಇಲ್ಲ ಸರ್, ನೀವು ಈ ಕಡೆ ಬಂದ್ಬಿಡಿ ಈಗ. ಹಿಂದಿಂದ ಬನ್ನಿ ಸರ್, ಹಿಂದಿಂದ ಬನ್ನಿ ಎಲ್ಲರೂ ಇಲ್ಲಿದ್ದೀನಿ ಸರ್. ತಂದವ್ರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.